ಇನ್ನೇನು ಕೆಲವೇ ದಿನಗಳಲ್ಲಿ ವಿದ್ಯುತ್ ದರ ಏರಿಕೆಯಾಗಲಿದೆ. ತನಗಾಗ್ತಿರೋ ನಷ್ಟವನ್ನ ಸರಿದೂಗಿಸಿಕೊಳ್ಳೋಕೆ ಈ ಏರಿಕೆಯನ್ನ ಅನಿವಾರ್ಯ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಆದರೆ ಪ್ರತಿ ಮನೆಗೆ 200 ಯೂನಿಟ್ ಫ್ರೀ ಕೊಟ್ಟಿರೋದೇ ಇದಕ್ಕೆ ಪ್ರಮುಖ ಕಾರಣ ಎನ್ನಲಾಗ್ತಿದ್ದು, ವಿದ್ಯುತ್ ಪೂರೈಕೆ ಮಾಡುವ ಕಂಪನಿಗಳನ್ನ ಸಾವಿರಾರು ಕೋಟಿ ನಷ್ಟದ ಹಾದಿಗೆ ತಳ್ಳಿದೆ. ವಿದ್ಯುತ್ ಕಂಪನಿಗಳಿಗೆ ಹೊರೆಯಾಯ್ತಾ ಗೃಹ ಜ್ಯೋತಿ? ರಾಜ್ಯದ ವಿದ್ಯುತ್ ಕಂಪನಿಗಳಿಗೆ ನೂರಾರು ಕೋಟಿ ನಷ್ಟ. 5 ಎಸ್ಕಾಂಗಳ ಪೈಕಿ ಬೆಸ್ಕಾಂ ಮಾಡಿದೆಯಂತೆ ಹೆಚ್ಚು ಸಾಲ. ರಾಜ್ಯದಲ್ಲಿ ವಿದ್ಯುತ್ ಪೂರೈಕೆ ಮಾಡುವ 5 ಎಸ್ಕಾಂಗಳು ಈಗ ದಿವಾಳಿಯಾಗುವ ಹಂತಕ್ಕೆ ತಲುಪಿವೆಯಾ? ಬೆಸ್ಕಾಂ, ಹೆಸ್ಕಾಂ, ಚೆಸ್ಕಾಂ, ಮೆಸ್ಕಾಂ ಮತ್ತು ಜೆಸ್ಕಾಂ ಎಂಬ 5 ಸರಬರಾಜು ಕಂಪನಿಗಳು ಭೀಕರ ನಷ್ಟದ ಸುಳಿಯಲ್ಲಿ ಸಿಲುಕಿವೆ. ಇದಕ್ಕೆ ಪೂರಕ ಎಂಬಂತೆ ಏಪ್ರಿಲ್ 1ರಿಂದ ದರ ಹೆಚ್ಚಳ ಮಾಡಲು ಪ್ರಸ್ತಾವನೆ ಸಲ್ಲಿಸಿವೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಸಾಲದ ಪ್ರಮಾಣ ದುಪ್ಪಟ್ಟಾಗಿದ್ದು, ಇದಕ್ಕೆ ಗೃಹ ಜ್ಯೋತಿ ಯೋಜನೆಯೇ ಪ್ರಮುಖ ಕಾರಣ ಎನ್ನಲಾಗ್ತಿದೆ. ಕೇಂದ್ರ ವಿದ್ಯುತ್ ಸಚಿವಾಲಯದ ಇತ್ತೀಚಿನ ವರದಿ ಬೆಚ್ಚಿ ಬೀಳಿಸುವಂತಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದ ಎಸ್ಕಾಂಗಳು ಅತಿ ಹೆಚ್ಚು ನಷ್ಟ ಅನುಭವಿಸುತ್ತಿವೆ. 2024-25ನೇ ಸಾಲಿನಲ್ಲಿ 5 ಕಂಪನಿಗಳ ಒಟ್ಟು ನಷ್ಟ 8,863 ಕೋಟಿ ರೂಪಾಯಿ ದಾಟಿದ್ರೆ, ಒಟ್ಟು ಸಾಲದ ಮೊತ್ತ ಬರೋಬ್ಬರಿ 49,500 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಎಸ್ಕಾಂಗಳ ನಷ್ಟ ಮತ್ತು ಸಾಲದ ಪ್ರಮಾಣವೆಷ್ಟು ಅನ್ನೋದನ್ನ ನೋಡೋದಾದ್ರೆ, ಬೆಸ್ಕಾಂ 5,476 ಕೋಟಿ ನಷ್ಟ, 22,000 ಕೋಟಿ ಸಾಲ. ಹೆಸ್ಕಾಂ 1,500 ಕೋಟಿ ನಷ್ಟ, 11,000 ಕೋಟಿ ಸಾಲ. ಚೆಸ್ಕಾಂ 1,030 ಕೋಟಿ ನಷ್ಟ, 8,500 ಕೋಟಿ ಸಾಲ. ಜೆಸ್ಕಾಂ 766 ಕೋಟಿ ನಷ್ಟ, 5,200 ಕೋಟಿ ಸಾಲ. ಮೆಸ್ಕಾಂ 96 ಕೋಟಿ ನಷ್ಟ, 2,800 ಕೋಟಿ ಸಾಲ. ಇದೆಲ್ಲದರ ಅಂತಿಮ ಹೊರೆ ಬೀಳ್ತಿರೋದು ಸಾರ್ವಜನಿಕರ ಮೇಲೆ. ನಷ್ಟ ಸರಿದೂಗಿಸಲು ಅತಿ ಹೆಚ್ಚು ವಿದ್ಯುತ್ ದರ ಏರಿಕೆ ಮಾಡುವಂತೆ ಕೆಇಆರ್ಸಿಗೆ ಕಂಪನಿಗಳು ಬೇಡಿಕೆ ಇಟ್ಟಿವೆ. ಕೇಂದ್ರದ ವರದಿಯಲ್ಲಿ ಕರ್ನಾಟಕದ ವಿದ್ಯುತ್ ಕಂಪನಿಗಳಿಗೆ ಕಳಪೆ ಪ್ರದರ್ಶನ ಎಂಬ ಹಣೆಪಟ್ಟಿ ಬಂದಿರೋದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ನಿರ್ವಹಣೆಯ ಮೇಲೆ ಪ್ರಶ್ನೆಗಳನ್ನು ಎತ್ತುತ್ತಿದೆ. ಒಟ್ನಲ್ಲಿ ಉಚಿತ ವಿದ್ಯುತ್ ನೀಡುವ ಭರದಲ್ಲಿ ವಿದ್ಯುತ್ ಕಂಪನಿಗಳೇ ಕತ್ತಲೆಯಲ್ಲಿ ಮುಳುಗುವಂತಾಗಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.